ಅಮ್ಮಯ್ಯನ ಯಾವ ರೀತಿ ಮಾಡೋಣ. ಓ 3 ಮಂತ್ಸ್ಗೆ ಅಂತ ಅನ್ಕೊಂಡಿದ್ದೀನಿ. ಓಕೆ 3 ಮಂತ್ಸ್ಗೆ ರಿವೀಲ್ ಮಾಡೋದ 5 ಮಂತ್? ನಾನು 5 ಮಂತ್ಸ್ ಅನ್ಕೊಂಡಿದ್ದೀನಿ. 3 ಮಂತ್ಸ್ ಅಂತ ಅನ್ಕೊಂಡಿದ್ದೀನಿ. 3 ಇನ್ನು 5 ದಿನ ಇದೆ. ನೀವು ಹೇಳಿ 3 ಮಂತ್ಸಾ 5 ಮಂತ್ಸಾ? ಓಟ್ ಹಾಕಿ. ಎಲ್ಲಿಂದ ತಗೊಂಬಂದ್ರಿ ಇದನ್ನ ನೀವು? ಗೊತ್ತಿಲ್ಲ, ನಿಮ್ಮ ಮಾವ ತಗೊಬಂದಿರೋದು. ತೋಟದಲ್ಲಿ ಕಿತ್ಕೊಟ್ಟು ಕೊಟ್ಟು ಕಳಿಸೋರೆ, ತಗೊಬಂದವ್ರೆ. ಇದನ್ನ ನಾನು ಯೂಟ್ಯೂಬ್ ಸರ್ಚ್ ಮಾಡಿದೆ. ಬಿಳಿ ರಕ್ತ ಕಣ ಅದು ಜಾಸ್ತಿ ಆಗುತ್ತಂತೆ. ಮುಂದೆ ದೇವರಿಗೆ ಹಿಂಗೆ ಹೋಗೋದು. ನಾನು ಎತ್ಬಿಟ್ಟು ಮಾಡ್ತಾರೆ ನೋಡು ತುಟ್ಟಿನ. ನಮ್ಮಮ್ಮ ಬಂದ್ಮೇಲೆ ನನಗೆ ಯಾರಮ್ಮ ಊಟ ಹಾಕೊಡ್ತಾರೆ ಅಂತ ಪಿಟ್ಟಿಂಗ್ ಇಡ್ತಾರೆ ನೋಡಿ. ಏನಿದು ಆನಾ? ಹಲೋ. ಅವ್ರು ಫೋನ್ ಮಾಡಿದ್ದೆ, ಅವ್ರೇನೋ ಪೆಟ್ರೋಲ್ ಖಾಲಾಗಿದೆ ಸರ್, ಬರ್ತಾ ಇದ್ದೀನಿ ಪ್ಲೀಸ್ ವೆಯ್ಟ್ ಅಂತ ಹೇಳಿದ್ರು. ಸಾರಿ ಸರ್. ನಾಯಿದೆ ಅಲ್ವಾ, ಇನ್ನೇನಾದ್ರು ಬೇರೆ ಹೆಲ್ಪ್ ಬೇಕಾ? ಟೋ ಮಾಡಲ ಇಲ್ಲಿ? ಅಯ್ಯೋ ಎದುರ್ಕೋಬಿಡ್ತು ಮಗ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಆನಾ ಗೈಸ್, ಇವತ್ತು ಆಂಟಿ ಬಂದಿರಲಿಲ್ಲ. ಸೊ ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನ್ ಮಾಡಿ ಆನಾಗ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಆಮೇಲೆ ರೆಡಿ ಎಲ್ಲ ಮಾಡಿ ಇನ್ನೇನೋ ಒಂದು ಸ್ಕೂಲಿಗೆ ಹೋಗ್ತಾನೆ. ಇವಾಗ ಅಮೇಯಾಗೆ ಫೀಡಿಂಗ್ ಆಗ್ತಾಯಿದೆ. ಇವತ್ತು ಆನವ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ರವೆ ಇಡ್ಲಿ ಚಟ್ನಿ ಹಾಗೆ ಫ್ರೂಟ್. ಆನವ್ ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಈಸ್ ಬೆಟರ್ ನಾವು. ನಿನ್ನೆಯಿಂದನೇ ಆ್ಯಕ್ಚುಲಿ ಬೆಟರ್ ಆಗಿದ್ದಾನೆ ಗೈಸ್. ಆದರೆ ಬೇಡ ಸುಸ್ತು ಮಾಡಿ ಚೆನ್ನಾಗಿ ಆಟ ಆಡ್ತಾನಲ್ಲ, ಅವಾಗ ಮತ್ತೆ ಜ್ವರ ಎತ್ತಾಕ್ಬಿಟ್ರೆ ಅಂತ ಕಳಿಸಿರ್ಲಿಲ್ಲ. ಸೊ ಈಸ್ ಫೈನ್ ನಾವು. ನಾವು ಸ್ಕೂಲಿಗೆ ಹೋಗ್ತೀಯ ಮಗನೇ ಇವತ್ತು? ತುಂಬ ಚಳಿ ಇದೆ. ಓ ಮೈ ಗಾಡ್, ಕ್ಲೈಮೇಟ್ ಅಂತೂ ಎಂಥ ಗಾಳಿ, ಆಷಾಢ ಗಾಳಿ. ಇಲ್ಲಿ ಆನವ್, ಇಲ್ಲಿ 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 ಹಾಯ್ ಮಾಡು, ಹಾಯ್ ಮಾಡು ಎಲ್ರಿಗೂ. ಹಾಯ್ ಆನವ್, ಹಾಯ್ ಮಾಡ್ರಿ. ಹಾಯ್ ಮಾಡು, ಹಾಯ್ ಆನವ್, ಹಾಯ್ ಮಾಡು. ನೋಡಿ ಎಲ್ಲ ಒಂಥರ ಮೋಡ ಕವ್ದಿದೆ. ನೆನ್ನೆ ಅದು ನಿಮ್ಮೆಲ್ರಿಗೂ ಅಪ್ಡೇಟ್ ಕೊಡ್ತಾ ಇದೆ ಗೊತ್ತಾ? ಅದು ಏನಾಯಿತು ಅಂತ ಅಂದರೆ, ಈಗ ಡಾಕ್ಟರು ಯೂರಿನ್ ಅನಾಲಿಸಿಸ್ಸು ನಾರ್ಮಲ್ ಇದೆ ಅಂತ ಒಂದು ಡಾಕ್ಟ್ರ್ ಹೇಳಿದ್ರು. ಇನ್ನೊಂದು ಡಾಕ್ಟರು ಈಗ ಯೂರಿನ್ ಕಲ್ಚರು ಮಾಡಿಸ್ಬಿಡಿ, ಹೆಂಗಿದೆ ನೋಡೋಣ, ಯಾಕೆ ಚಾನ್ಸ್ ತಗೋತೀರಾ ಅಂತ ಅಂದರು. ನೀವು ಕೇಳ್ಬೋದು ಯೂರಿನ್ ಕಲ್ಚರ್ ಮಾಡಿಸಿದ್ರಲ್ಲ ಅಂತ. ಆದರೆ ಯೂರಿನ್ ಕಲ್ಚರ್ ಮಾಡಿಸಿ ಅದರಲ್ಲಿ ಬೇರೆ ಬ್ಯಾಕ್ಟೀರಿಯಾ ಎಲ್ಲ ಫಾರ್ಮ್ ಆಗಿರುತ್ತೆ. ನಾವು 2-3 ಸಲ ಎಲ್ಲ ಯೂರಿನ್ ಕಲೆಕ್ಟ್ ಮಾಡಿದ್ವಿ ಅಲ್ವಾ. ಸೊ ಹಾಗಾಗಿ ಒಂದೇ ಸಲ ಕಲೆಕ್ಟ್ ಮಾಡಬೇಕು. ಅದನ್ನು ಫಸ್ಟು ಆ ಏರಿಯನ್ ಕ್ಲೀನ್ ಮಾಡಿ, ಸೊ ಆ ಥರ ಮಾಡಿಕೊಂಡು ಇನ್ನೊಂದು ಸಲ ಕಲ್ಚರ್ ಮಾಡಿಸಿ ಅಂದಿದ್ದಾರೆ ಗೈಸ್. ಆನವ್ ಬಾಯ್ ಬಾಯ್ ಟಾಟಾ ಟಾಟಾ ಅಂತೆ. ಸೊ ಕ್ಯೂಟ್. ಓಕೆ ಮಗನೇ, ಹುಷಾರು. ಬಾಯ್, ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್ ಬಾಯ್. ಬಾರಪ್ಪ ಗೈಸ್. ಬ್ರೇಕ್ಫಾಸ್ಟ್ ಈಗ ಎಲ್ಲ ಕೆಲಸ ಮುಗಿಸಿ ಎಲ್ಲ ಆಯಿತು. ಸೊ ಎಲ್ಲನೂ ಮುಗಿದಿದೆ. ಈಗ ತಿಂಡಿ ತಿಂತಾ ಇದ್ದೀನಿ ಗೈಸ್. ಇವಳಿಗೆ ಗೊತ್ತಾಗುತ್ತೆ ಅನಿಸುತ್ತೆ ನಾನು ತಿಂಡಿ ತಿಂತಾ ಇರುವಾಗ. ತಿಂಡಿ ತಿಂತಾ ಇದ್ದಾಳೆ ಇವಳು. ಸೊ ಇವಳನ್ನ ಏನು ಮಾಡೋಣ, ಎರ್ಸೋಣ. ನೋಡಿ ಅಳ್ತಾವಳೆ. ಈಗ ಹಾಲು ಕುಡಿಸ್ಬೇಕು. ತಿಂಡಿ ತಿನ್ನೋವಾಗ್ಲೇ ಹಿಂಗೆ ಮಾಡ್ತಾಳೆ. ಏನು ಹೇಳಿ ಅದು. ಈಗ ಎಲ್ಲಿಂದ ತಗೊಂಬಂದ್ರಿ ಇದನ್ನ ನೀವು? ಗೊತ್ತಿಲ್ಲ, ನಿಮ್ಮ ಮಾವ ತಗೊಬಂದಿರೋದು. ತೋಟದಲ್ಲಿ ಕಿತ್ಕೊಟ್ಟು ಕೊಟ್ಟು ಕಳಿಸೋರೆ, ತಗೊಬಂದವ್ರೆ. ಇದನ್ನ ನಾನು ಯೂಟ್ಯೂಬ್ ಸರ್ಚ್ ಮಾಡಿದೆ. ವಾಟರ್ ಆಪಲ್ ಅಂತ ಕರೀತಾರಂತೆ ಇದಕ್ಕೆ. ಏನೋ ನೀರಿನ ಆಪಲ್ ಅಂತ ಕರೀತಾರಂತೆ. ಇದು ಬಾಡಿನಲ್ಲಿ ಏನು ಹೋರಾಡುತ್ತಲ್ಲ, ಏನಾದ್ರು ಬಿಳಿ ರಕ್ತ ಕಣ ಅದು ಜಾಸ್ತಿ ಆಗುತ್ತಂತೆ. ರಕ್ತ ಸಂಚಲನ. ಫಸ್ಟ್ ನೀವೇ ಮಾಡ್ಕೊಂಡು ಕುಡಿಯಮ್ಮ, ನಿನಗೆ ಇಲ್ಲ ರಕ್ತಗಣ.
ನಾನು ಒಬ್ಬಳೇ ಮಾಡ್ಕೊಂಡ್ಬಿಡ್ಬೇಕಿತ್ತು ಅಷ್ಟನ್ನು ನೀವು ಕುಡೀರಿ ಅಂತ ಹೇಳಿದೆ. ಆಮೇಲೆ ನೀವು ಕುಡಿದ್ಬಿಡ್ರಿ ನಿಮ್ಗೆ ಏನಾಗುತ್ತೇನೋ ಎಲ್ಲರೂ ಹಿಂಗೆ ಕೊಡೋಣ ಅನ್ಕಂಡೆ ಮಲ್ಯ. ಅದ್ರ ಬಾಣಂತಿ ಕುಡಿಬೋದು ಕುಡಿಬಾರ್ದು ಅಂದ್ಬಿಟ್ಟು ನಂಗೆ ಸರಿ ಅಂತ. ಸೃಷ್ಟಿ ಮಾಡ್ಕೊಂಡು ಕುಡಿಚೀನಿ. ನಾ ಬದುಕಿದ್ರೆ ನೀ ಕುಡಿತೀಯಾ? ಅಲ್ಲ ನಿನಗೆ ಬಿಡಿ ರಕ್ತಗಳ ಜಾಸ್ತಿ ಅಂದ್ರೆ ನಾವು ಕುಡಿತೀವಿ ಏನಕ್ಕೆ ಬಂದೆ. ಬಿಳಿ ರಕ್ತ ಕಣ ಜಾಸ್ತಿ ಆಗಲ್ಲ, ಅದು ಓಡಾಡುತ್ತಂತಲ್ಲ ಬಾಡಿನಲ್ಲಿ. ಓಡಾಡುತ್ತೆ ಅದೇ ಮಜಾ. ಬಾಡಿಲಿ ಫೈಟ್ ಮಾಡುತ್ತಲ್ಲ ಇಮ್ಯೂನ್ ಸಿಸ್ಟಮ್. ಇಮ್ಯೂನ್ ಸಿಸ್ಟಮಲ್ಲಿ ಬಿಳಿ ರಕ್ತ ಕಣ ಫೈಟರ್ಸ್ಗಳು, ಸೈನಿಕರು, ವೈಟ್ ಬ್ಲಡ್ ಸೆಲ್ಸ್. ಸರಿ ಏನೋ ಒಂದು ಓಡಾಡುತ್ತಮ್ಮ. ಬನ್ನಿ ಈಗ ನಾವು ರೀಲ್ ಮಾಡೋಣ. ರೀಲ್ ಮಾಡೋಕೆ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅಮ್ಮ ಹೋಗಮ್ಮ ಚೂಡಿದಾರ ಹಾಕೋ ಬಾ. ಸ್ನಾನ ಎಲ್ಲ ಆಗಲ್ಲ ಈಗ, ಜಸ್ಟ್ ಚೂಡಿದಾರ ಹಾಕೋ, ವಿಡಿಯೋ ಮಾಡ್ಕೊ, ಆಮೇಲೆ ಏನಾರ ಮಾಡ್ಕೊ. ಮಗು ಎದ್ಬಿಡುತ್ತೆ, ಆನವ್ ಬಂದ್ಬಿಡ್ತಾನೆ. ಏನು ಚೂಡಿದಾರ ಹಾಕೊಂಡು ಇದು ಮಾಡ್ಬೇಕಾ? ಚೂಡಿದಾರ ಒಂದು ಹಾಕೋಬೋ ಹೋಗಷ್ಟೇ ಮಮ್ಮಿ. ನೀನ್ ಸ್ನಾನ ಮಾಡಿದ್ರು ಮಾಡದೇ ಇದ್ರು ಗೊತ್ತಾಗುತ್ತೆ ಜನಕ್ಕೆ. ಏನ್ ಹಾಕೊಂಡು ಬೈವಾಗ ಆಗ್ತಿಲ್ಲ. ಕುತ್ಕೋ ಬಾಯ್ಲಿ, ಕುತ್ಕೋ ಬೇಗ ಬೇಗ ನಂಗೆ ಆಯ್ತಾ ಇಲ್ಲ ಫಟಾಫಟ್ ಅಂತ ಕುತ್ಕೋ ಮಮ್ಮಿ. ಏನು ಎಷ್ಟು ನಾಷ್ಟ ಮಾಡ್ತೀಯ ನೀನು? ಏಯ್ ಮೇಕಪ್ ಎಲ್ಲ ಮಾಡ್ಬೇಡ. ಟೈಮ್ ಇಲ್ಲ, ನನ್ನ ಮಗ ಬರ್ತೀನಿ ಇವಾಗ ಆಯ್ತಾ? ಏನು ನಾಟಕ ಮಾಡ್ತೀಯ ಅಂದ್ರೆ ಮಮ್ಮಿ ನೀನು ಹಿಂಗ್ ಹೋಗ್ತೀನಿ ಆಚೆ. ಮೊದಲು ದೇವರಿಗೆ ಹಿಂಗೆ ಹೋಗೋದು ನಾನು. ನನ್ನ ಕಷ್ಟ ಆಗೈತಿ. ಹಿಂಗೆ ಪಾಪ ಉಚ್ತಾ ಇದ್ದೀನಿ ಸ್ಕೂಲ್ಗೆ ಹೋಗೋದು. ಎತ್ಕೋ 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 ಬ್ಯಾಸ್ಕೆಟ್ ಎತ್ಕೋ. ನೀನ್ ಹೆಂಗ್ ಮಾಡ್ತೀಯ ಈಗ? ನಾನು ಮತ್ತೆ ಯಾವಾಗ ಪಾಪ ನಾನು ಏನಾದ್ರೂ ಹೇಳಂಗಿಲ್ಲ. ಬಿಡು ಬಿಡು. ಓ ಬಣ್ಣ ಹಚ್ತವಳಂಗೆ. ಬಣ್ಣ ಹಚ್ಕೊಳ್ದೆ ನಮ್ಮ ಮನೇಲಿ ಎಲ್ಲರೂ ನಾಟಕ ಬರ್ತಾರೆ. ತುಟಿನೇ ಇಲ್ಲ, ಎಲ್ಲ ಹಚ್ಲಿ ಅಂತ ನೋಡ್ತಾರೆ. ಏನಿಲ್ಲ ಏನಿಲ್ಲ ಅಂತ. ಎತ್ತಾರೆ, ಎತ್ಬಿಟ್ಟು ಮಾಡ್ತಾರೆ ನೋಡು ತುಟಿನ. ಫೋನ್ ಬರ್ತಾದ ನಂಗೆ. ಅಯ್ಯೋ ಬರ್ತಾನೆ ಇರ್ತಾದೆ ನಿಂಗೆ ಫೋನು. ಗೋವಿಂದ ಗೋವಿಂದ ಎಲ್ಲಿ ಅಯ್ಯೋ ಯಾಕೆ ಹೇಗೆ ತುಟಿ ಎತ್ತಿದ್ ಮಾಡ್ತಿದ್ಯಾ ಮೌಲ್ಯ? ಅಲ್ಲ ಯಾಕೆ ಹಿಂಗ್ ರೆಡಿ ಮಾಡ್ತಾ ಇದ್ಯಾ? ಪಾಪ ಅವಳು ರೆಡಿಯಾಗಿ ಜಾಲಿಯಾಗಿ ಹೋಗಿರ್ತಾಳೆ ಅದನ್ನ ಶೋಕೇಸ್ ಮಾಡಕ್ಕೆ. ನಾನು ಯಾಕೆ ಈ ಥರ ರೆಡಿ ಪಾಪ ಬನ್ರಿ ಜಡೆ ಹಾಕೋದೇನ ಸರಿ ಮಾಡ್ಕೊಳ್ಳಿ. ಹೋದ್ರು ವ್ಲಾಗ್ ಮಾಡಕ್ಕಿಬ್ರು. ಇಲ್ಲಿ ನೋಡಿ ಪುಟ್ಮಾದಯ್ಯ ಅವ್ರು ಬಂದಿದ್ದಾರೆ. ಆವಾಗಲೇ ಊಟ ಹಾಕ್ಕೊಡ್ತೀನಿ ತಾತ, ನಾನೇ ಮೊಸರು ಹಾಕ್ಕೊಡ್ತೀನಿ ಅಂತ ಅಂದೆ. ನಮ್ಮಮ್ಮ ಬಂದಮೇಲೆ ನನಗೆ ಯಾರಮ್ಮ ಊಟ ಹಾಕ್ಕೊಡ್ತಾರೆ ಅಂತ ಪಿಟ್ಟಿಂಗ್ ಇಡ್ತಾರೆ ನೋಡಿ. ಹಾಂ ಹೌದಾ ಹೌದಾ ಸರಿ ಆಯಿತು, ನೀವು ಹೋಗಿ ನಾನು ಬರ್ತೀನಿ ಕೆಳಗೆ. ಗೈಸ್ ಇವತ್ತು ಆಂಟಿ ಬಂದಿಲ್ಲ, ಅಮ್ಮಂಗೆ ಆಚೆ ಕೆಲಸ ಐತೇನೋ ಬ್ಯಾಂಕ್ದು ಅಂತ ಅವರು ಹೋದರು ತಾತನ ಕರ್ಕೊಂಡು. ಈಗ ನಾನು ಪ್ರತೀಕ್ ಅಮೇಯ ಇದ್ದೀವಿ, ಇನ್ನೇನೋ ಆನವ್ ಬರ್ತಾನೆ. ಆನವ್ನ ಕರ್ಕೊಂಬರ್ಬೇಕು. ನಮ್ಮ ಅಮ್ಮನೇ ಆಸಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಪ್ರತೀಕ್ ಅವ್ರು ನೋಡಿ ಏನಾಯ್ತು. ಮೌಲ್ಯ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದಾಳ, ನೀವು ಹೇಳಿ. ಇಲ್ಲ ಚೆನ್ನಾಗಿಲ್ಲ, ನೀವು ಮಾಡಿ ಅಂದರೆ ನೀವು ಮಾಡ್ತೀರಾ? ಬರೀ ಕೇಳ್ತಾ ಆ ನನಗೆ ಬೇರೆ ಬೇರೆ ಕೆಲಸಗಳಿಲ್ಲ ಅಂದಿದ್ರೆ ಅಲ್ವಾ ನಾನೇ ಮಾಡ್ತಿದ್ದೆ. ಇವತ್ತು ನಿನ್ನೆ ಮಾಡ್ತಿರೋದು ಇಲ್ಲ, ಇವತ್ತಿಂದ ಮಾಡ್ತಿರೋದು ನೀನು ಅಫಿಷಿಯಲ್ ಆಗಿ. ಗೈಸ್ ನಿಮಗೂ ಗೊತ್ತು ನಾನು ಏನೇನೆಲ್ಲ ಮಾಡ್ತಾ ಇರ್ತೀನಿ ಅಂತ. ಈಗೇನು ಕಂಪ್ಲೇಂಟ್ ಬಾಕ್ಸ್? ಕಂಪ್ಲೇಂಟ್ ಅಲ್ಲ, ಇಬ್ಬರು ಈ ಥರ ಪರಿಸ್ಥಿತಿಲೂ ನಾವು ಯೂಟ್ಯೂಬ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಸೊ ಯಾರು ಮಾಡಿದ್ರು ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಕ್ಯೂಟ್ ಅಲ್ವಾ? ಇಬ್ಬರು ಇಂಪಾರ್ಟೆಂಟ್.
ನನಗೆ ನೀವು ಇಂಪಾರ್ಟೆಂಟ್, ನಿಮಗೆ ನಾನು ಇಂಪಾರ್ಟೆಂಟ್. ಹಂಗೆ ನಮ್ಮಿಬ್ರಿಗೂ ಅವ್ರು ಇಂಪಾರ್ಟೆಂಟ್. ಅವ್ರಿಗೆ ನಾವಿಬ್ರು ನಮ್ಮಿಬ್ರಿಗಿಂತ ನಾವು ಇಂಪಾರ್ಟೆಂಟ್ ತಾನೇ. ಐ ನೋ. ಅಮಯ ಆದ್ಮೇಲೆ ಅಮಯ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಅಮಯನ ಯಾವ ರೀತಿ ಮಾಡೋಣ? ಓ 3 ಮಂತ್ಸ್ಗೆ ಅಂತ ಅನ್ಕೊಂಡಿದ್ದೀನಿ. ಓಕೆ 3 ಮಂತ್ಸ್ಗೆ ರಿವೀಲ್ ಮಾಡೋದ 5 ಮಂತ್? ನಾನು 5 ಮಂತ್ಸ್ ಅನ್ಕೊಂಡಿದ್ದೀನಿ. 3 ಮಂತ್ಸ್ ಅಂತ ಅನ್ಕೊಂಡಿದ್ದೀನಿ. 3 ಮಂತ್ಸ್ ಅಂದರೆ ಗಾಯ್ಸ್ ಈಗ ನೋಡಿ 3 ಮಂತ್ಸ್ ಅಂದರೆ ಇವತ್ತು ಆ್ಯಕ್ಚುಲಿ ಅಫಿಷಿಯಲ್ ಆಗಿ 7th ಅಲ್ಲ ಇರು ಇವತ್ತು 7th ಆಯಿತಾ. ನೀವು ಈಗ ವಿಡಿಯೋ ನೋಡ್ತಿದ್ರಲ್ಲ ನಿಮ್ಗೆ ಇವಾಗ 8th ಆಗಿರುತ್ತೆ. ಓಕೆ 7th ಅಂತಾರೆ 3 ದಿನ 4 ದಿನ, ಇನ್ನು 5 ದಿನ ಇದೆ. ಇನ್ನು 5 ದಿನದಲ್ಲೆಲ್ಲ ರಿವೀಲ್ ಮಾಡಲ್ಲ. ಅವಾಗ 3 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಇಲ್ಲ ನಾನು 5 ಮಂತ್ಸ್ಗೆ ಮಾಡೋಣ ಅನ್ಕೊಂಡು ನೀವು ಕಮೆಂಟ್ ಮಾಡಿ. ನಾವು ಶೂಟ್ ಮಾಡಿಬಿಟ್ಟು ಒಂದು ರಿವೀಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಬೇಡ, ನಾನು ಹಂಗೆ ನೀಟಾಗಿ ಒಂದು ಫೋಟೋದಲ್ಲಿ ತೆಗೆದು ಆ ಥರದ್ದೆಲ್ಲ ಬೇಡ ಅಂತ. ನೀವು ಹೇಳಿ ಗೈಸ್. ಶೂಟ್ ಮಾಡ್ಬಿಟ್ಟೆಲ್ಲ ಮಾಡಿದ್ರೆ ದೃಷ್ಟಿ ಡೈರೆಕ್ಟಾಗಿ ಆಗುತ್ತೆ ಪಾಪ, ನಿಂಗೆ ಅರ್ಥ ಆಗಲ್ಲ ಅದು. ಅವು ಏನು ಚೆನ್ನಾಗಿದ್ದಾಳಲ್ಲ ಕಳ್ಳ. ಶೂಟ್ ಎಲ್ಲ ಅಂದ್ರೆ ಇಷ್ಟ ಇಲ್ಲ ಅವ್ರಿಗೆ, ಅದಕ್ಕೆ ಹಂಗೆ ಅಂತಿದ್ದಾರೆ. ಸರಿ ಗೈಸ್, ಯಾಕಂದರೆ ಅಮೇಯಾಗೆ ಶೂಟೇ ಮಾಡಿಸಿಲ್ಲ 1 ಮಂತ್ ಆ ಥರದ್ದೇನು ಮಾಡಿಸಿಲ್ಲ. ಸೊ ಅದಕ್ಕೆ ಶೂಟ್ ಮಾಡಿಸ್ಬಿಡೋಣ 3 ಮಂತ್ಸಿಗೆ ಅಂತ ಅಂದ್ಕೊಂಡಿದ್ದೆ ನಾನು. ನೀವು ಹೇಳಿ 3 ಮಂತ್ಸಾ 5 ಮಂತ್ಸಾ? ಓಟ್ ಹಾಕಿ. ಜಾಸ್ತಿ ಯಾರು 5 ಮಂತ್ಸ್ ಅಂತಾರೆ 5 ಮಂತ್ಸ್ಗೆ ರಿವ್ಯೂ ಗೈಸ್ ನಿಮಗೆ ತೋರಿಸ್ತೀವಿ. ಬಟ್ 5 ಮಂತ್ಸ್ಗೆ ಅಂದರೆ ಒಂಥರ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. 3 ಮಂತ್ಸ್ಗೆ ಅಂತ ನಾನು. ಹಾಯ್ ಯಾನವ್, ಬಾ ಮಮ್ಮಿ. ಹಂಗೆ ಕರ್ಕೊಬರಕ್ಕಾಗಲ್ಲ ಅವನ್ನ, ಅಳ್ತಾನೆ. ಅವರೇ ಪಿಕ್ ಮಾಡ್ಬೇಕಂತ ಆಸೆಯಿಂದ ಹೋಗಿದ್ದಾರೆ. ಅವ್ನು ನೋಡಿದ್ರೆ ಇವಾಗ ಬಿಟ್ಬಿಟ್ಟು ಹೋಗೋದೇ ಇರೋದು ಇವಾಗ ಅವನು. ತಾತ ಬೇಗ ಬಂದ್ಬಿಡು ತಾತ ಕರ್ಕೊಂಡು. ಏನಿದು ಆನವ್? ಹಲೋ, ವಾವ್, ಪಿಪಿಯು. ಓ ನೋ, ಓ ನಿಮಗೆ ಇಟ್ಟಿದ್ದು ನಾನು ನೀರು. ಆನ ಏನದು? ಊಟ ಮಾಡು ನೀನು ಕೂತ್ಕೊಂಡು ಪಪ್ಪನ ಜೊತೆ. ಎಗ್ ಅಂತೆ ಕಣೆ ಅದು. ಎಗ್ ಎಲ್ಲಿ ಕೂತಿದ್ಯಾ? ಆ ಟೇಬಲ್ ಮೇಲೆ ಕೂತ್ಕೊ, ನೀನು ಟೇಬಲ್ ಮೇಲೆ ಕೂತ್ಕೊ. ಕೂತ್ಕೊ ಟೇಬಲ್ ಮೇಲೆ. ಇಲ್ಲ ಒಂದೆಲ್ಲೋ ಬಿಡ್ತೀನಿ, 2 ಎಲ್ಲೋ 1 ಎಲ್ಲೋ. ಆಯ್ತು ಇದು ಕೂತು ನೀರು. ಗೈಸ್ ನೋಡಿ, ನಾನು ಊಟ ಮಾಡ್ತಾ ಇದ್ದೀನಿ. ನನ್ನ ಮಗಳು ನೋಡಿದ್ರಾ? ನೋಡಿ ಹಿಂಗೆ ಮಾಡೋದು. ಇವ್ನು ನೋಡ್ತೀನಿ, ತೋರಿಸ್ತೀನಿ ಬನ್ನಿ. ಆನವ್ ಗೈಸ್, ಈಗ ಆನವ್ಗೆ ಊಟ ಮಾಡಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ಅಮೇಯಾಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬೇಕು, ಹಾಲು ಕುಡಿಸಿ. ಇನ್ನೇನೋ ಎದಳ್ತಾ ಇದ್ದಾಳೆ, ಅಷ್ಟೊತ್ತಿಗೆ ಊಟ ಮಾಡಿಸ್ಬೇಕು. ಇವು ನೋಡ್ರೆ ನಿಧಾನಕ್ಕೆ ತಿನ್ನೋದು. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ನನ್ನದೇ ಆಗಿದೆ. ಚೆನ್ನಾಗಿದೆ. ಹೇಳಿದ್ನ ಅದು ಎತ್ಕೊಡು ಅಂತ. ಎತ್ತಿಕ್ ವಾಪಸ್ ಇಡಿ ಆನವ್. ಇಲ್ಲೋಡಿ, ಇಲ್ಲಿಡಿ, ತಗೊಳ್ಳಿ, ಇಡಿ, ವಾಪಸ್ ಇಡಿ. ಹಾಂ ವಾಪಸ್ ಇಡಿ. ಹಾಂ ಕ್ಲೋಸ್ ಮಾಡಿ ಡೋರು. ಓ ಕೊಡಿ ಇಲ್ಲಿ. ಬಿಡಿ. ನೋಡೋಗಿ ನಿಮ್ಮ ಕೆಲಸ ಏನಿದೆ ನೋಡಿ, ಬಿಡಿ. ಫ್ರಿಜ್ಜಲ್ಲಿ ಏನು ಕೆಲಸ ನಿಮಗೆ? ಆನವ್ ಅವರೇ, ಅಪ್ಪ ಏನು ಮಾಡ್ತಾ ಇದ್ದೀರಾ ಪ್ರತೀಕ್? ನಿನ್ನ ಸ್ಟಾರ್ ತೋರಿಸ್ ಬೈಲಿ, ನಾನು ಹಾಕ್ತೀನಿ ಬೈಲಿ. ಅವ್ರ ಅಪ್ಪ ಇರುವಾಗ ಬರ್ತಾನ ಅವನು ನಮ್ಮ ಹತ್ರ ಎಲ್ಲ.
ಮಗ ಊಟ ಮಾಡಿಸ್ತೇನೆ ಏನು ತಿನ್ನಿಸ್ತೆ? ಪಲಾವುಗೆ ಒಂಚೂರು ಎಲ್ಲೋ ಹಾಕ್ಬಿಟ್ಟು ಮೊಸರು ಹಾಕ್ಬಿಟ್ಟು ತಿನ್ನಿಸ್ತೆ. ತಿನ್ನ ಏ ಗೊತ್ತು ತಾನೆ ಹೆಂಗಾಡ್ತಾನೆ ಅವನು ಅಂತ. ತಿಂದ. ನಾವು ತಿಂದ್ವಿ. ಏನೇನು ಕರ್ಕೊಂಡಿಕ್ಕು ಪಾಪ ಡಾಕ್ಟ್ನ. ಬಾಯ್. ಒಂದೇ ನೆನ್ನೆ ರಾತ್ರಿ ಹಂಗೆ ಹೋದ್ರಿ ನನಗೆ ಬುಕ್ ಮಾಡಿದೆ. ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ಒಂದು ಐಟಮ್ ಈಶಂಗೋಸ್ಕರ, ಅದು ಇನ್ನೂ ಬಂದಿಲ್ಲ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯ್ತಾ ಬಂತು. ಅವ್ರು ಫೋನ್ ಮಾಡಿದ್ದೆ, ಅವ್ರೇನೋ ಪೆಟ್ರೋಲ್ ಖಾಲಾಗಿದೆ ಸರ್, ಬರ್ತಾಯಿದ್ದೀನಿ ಪ್ಲೀಸ್ ವೆಯ್ಟ್ ಅಂತ ಹೇಳಿದ್ರು. ಬಟ್ ನಾನು ಅವ್ರು ಇರೋ ಜಾಗಕ್ಕೆ ಹುಡ್ಕೊಂಡು ಹೊರಟಿದ್ದೀನಿ. ನನ್ನ ಕೈಲಿ ಏನಾದರೂ ಹೆಲ್ಪ್ ಆಗೋದಷ್ಟು, ನನ್ನ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅಂತ. ಪಾಪ ಅವರು ಇಲ್ಲಿಗೆ ಕಾಯ್ತಾ ಇದ್ದಾರೆ ನೋಡಿ, ಅವ್ರನ್ನೇ ಹುಡ್ಕೊಂಡು ಬಂದೆ. ನಾಯಿದೆ ಅಲ್ವಾ, ಇದು ನಂದೆ. ಕರೆಕ್ಟಾಗಿ ಅಡ್ರೆಸ್ ಹುಡ್ಕೊಂಡು ಬಂದೆ ನೋಡಿ, ಅದು ದೂರದಿಂದ ನಾನು. ಶಿವನ ಪ್ರಭಾವತಿ, ಎಸ್ ನಂದೆ. ನಿಮ್ಗೇನಾದ್ರು ಬೇರೆ ಹೆಲ್ಪ್ ಬೇಕಾ? ಟೋ ಮಾಡಲ ಇಲ್ಲಿ ಇದೆ ಇಬ್ಬರಿಗೆ ಬರ್ತಾ ಇದ್ದಾರಾ? ಸರಿ ಓಕೆ ಸರ್, ಓಕೆ ಥ್ಯಾಂಕ್ ಯು, ಬಾಯ್. ನಾನು ಕಲೆಕ್ಟ್ ಮಾಡ್ಕೊಂಬಂದೆ ನೋಡಿ. ಹಾಂ, ಏನದು ಸ್ಟಕ್ ಆಗ್ಬಿಟ್ಟಿತ್ತಲ್ಲ, ನೀವೇ ಹೋದ್ರಾ? ಅಲ್ಲ ಅವನ ಹತ್ರ ಹೋಗಿ ಮ್ಯಾಪ್ ಹುಡುಕೊಂಡು ನನಗೆ ಪಾಪ ಕೂತಿದ್ದಂಗೆ ನಿಂತ್ಕೊಂಡು. ಹಾಂ, ಈಗ ಏನಾಯ್ತು ಅಂತ ನೋಡಿದಂಗೆ ಗೊತ್ತಾಯ್ತು. ಅವ್ರು ಇಸ್ಕೊಂಡು ಅಲ್ಲಿ ಮಾಡಿ ಏನಂತ ಹೇಳಿದ್ರು ಅವರು? ಟೂ ಮಾಡಿಕೊಡ್ಲ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ನಿಂತ್ಬಿಟ್ಟಿರೋದು. ಅಚ್ಚೋ ಮಾಡ್ತೀನಿ ಅಂತ ಅಂದೆ. ಹಾಂ, ಇಲ್ಲ ಸರ್ ಫ್ರೆಂಡ್ ಇದೇನು ಬಂದ್ಬಿಟ್ಟ ಹಂಗೆ. ಓಕೆ ಓಕೆ, ಸದ್ಯ ಇದಾದರೆ ಸಾಕಪ್ಪ ಫಿಶಿಗೆ. ಏನನ್ಸುತ್ತೆ? ಐ ಗೆಸ್ ಆಗತ್ತೆ. ಆಗುತ್ತಾ? ಅವನಿಗೆ ಚಳಿ ಅಲ್ವಾ ಗೈಸ್, ಬೆಡ್ ತಗೊಂಬಂದಿದ್ದೀವಿ. ಆಗತ್ತವ ಅವನಿಗೆ ನೀಟಾಗಿ ಸ್ಕ್ವೀಸ್ ಆಗಿ ಮಲ್ಕೊಳ್ಳೋ. ನೋಡಿ ಒಂದ್ಸಲ ಚೆಕ್ ಮಾಡೋಣ ಬನ್ನಿ. ಈಶಾ, ಯಾಕೆ ಮಗನೇ ಊಟ ಮಾಡ್ತಾ ಇಲ್ಲ ನೀನು? ಗೋ ಇನ್ಸೈಡ್. ಗುಡ್ ಬಾಯ್, ಗುಡ್ ಆಗುತ್ತೆ ಪಾಪ ಅವನಿಗೆ. ಎಷ್ಟು ಸೇಫ್ಟಿ ಆದ್ರೆ ಸಾಕು. ಅಯ್ಯೋ ಸೇಫ್ಟಿ ಸಾಕು. ಮುಲ್ಕು ಶೋ ಮುಲ್ಕು. ಏನಮ್ಮ ಆಯ್ತು? ಏನ್ ಕೇಳಿದೆ? ಒಂದ್ ಸ್ವಲ್ಪ ಯೋಚನೆ ತಲೆಗೆ ಒಂದ್ ಸ್ವಲ್ಪ ಬುದ್ಧಿ ಇದು ಯೋಚನೆ ಮಾಡಕ್ಕೆ ಇದು ಕೊಡು. ಐ ಗೆಸ್ ನಿಜವಾಗ್ಲೂ ಸಾಕು ಪಾಪ ಇವರಿಗೆ. ಟೈಟ್ ಆಗುತ್ತೆ ಅನ್ಕೊಂಡೆ, ಬಟ್ ಇವ್ನಿಗೆ ಹಿಂಗೆ ಇರ್ಬೇಕು ಈ ಚಳಿಗೆ ಮಳೆಗೆ. ಹೌದು, ಇನ್ನು ನನ್ನ ಸೋಫಲ್ ಮೇಲೆಲ್ಲ ಇನ್ನು ಇದು ಮಾಡಲ್ಲ. ಮನೆಗುರು ಯಾರು ಕಾಟ ಕೊಡಲ್ಲ ಅಂತ. ಪಾಪ ನನ್ನ ಮಗ ಬಂಗಾರಿದು, ಈಶ ಬಂಗಾರಿ. ಯಾಕೋ ಗೈಸ್ ನಿನ್ನೆಯಿಂದ ಒಂಥರ ಮಾಡ್ತಾ ಇದ್ದಾನೆ, ಊಟ ಸರಿಗೆ ಮಾಡ್ತಾ ಇಲ್ಲ, ಏನೋ ಅಪ್ಸೆಟ್ ಆಗಿದ್ದಾನೆ. ಇದರ ಹುಡುಗಿ ಇದ್ರೆ ಹೇಳ್ರಿ ಅಂದೆ, ಯಾರು ಹೇಳ್ತಾ ಇಲ್ಲ ಅಪ್ಪ. ನಾನು ಹೇಳ್ದೆ ತಾನೆ, ಅವ್ನು ಮುನಿಸ್ಕೊಂಡವನೇ ಈ ಬೆಳಗ್ಗೆ ಬೈದಿದ್ದಕ್ಕೆ ಮುದ್ಸ್ರಿ ಊಟ ಮಾಡ್ತಾನೆ ಅಂತ. ನಾನು ಹೇಳಿದ್ರೆ ಅವ್ನ ಪಾಪ ನೀನಂದ್ರೆ ತುಂಬ ಅಟ್ಯಾಚ್ ಮಾಡ್ಕೊಂಡಿದ್ದಾನೆ. ನಾನು ಮುನಿಸ್ಕೊಂಡು ತಿಂತಿರ್ಲಿಲ್ಲ ಅವನು. ನಿನ್ನ ಪ್ರೀತಿ ಮಾಡೋರ್ನ ನೀ ಪ್ರೀತಿ ಮಾಡ್ಬೇಕು. ಗೈಸ್, ನಮ್ಮಮ್ಮ ಹೆಂಗೆ ನನಗೆ ಶೇಮ್ ಮಾಡ್ತಾರೆ ಗೊತ್ತಾ ಗೈಸ್? ನಾನು ನಮ್ಮಮ್ಮನ ಥರ ಅಂತ ಹೇಳಿದ್ರೆ ಒಪ್ಕೊಳ್ಳೋದೇ ಇಲ್ಲ ಅಂತಾರೆ. ಮಮ್ಮಿ ನಿಜ ಹೇಳು, ಮಮ್ಮಿ ನಿಜ ಒಂದ್ಸಲ ಸತ್ಯ ಹೇಳು, ಮನ್ಸು ಮುಟ್ಕೊಂಡು ಹೇಳು. ಅವ್ರ ಅಪ್ಪ
ತಗೊಂಬಂದಿರ್ತಾರ ತಾನ್ ಮೂಲ್ಯ ಇರ್ತಾರೆ ಮಕ್ಕಳು. ಇಷ್ಟೊಂದೆಲ್ಲ ಪರ್ಫಾರ್ಮೆನ್ಸ್ ಮಾಡಬೇಡ, ಸತ್ಯ ಮಾತಾಡು. ಏನ್ದ್ರಲ್ಲಿ ನಿಂತಾರ ಅಂತ ಹೇಳು ಹೋಗ್ಲಿ, ಖುಷಿ ಆಗುತ್ತೆ. ಒಬ್ಬರು ನನ್ನ ವ್ಲಾಗ್ ನೋಡ್ತಾ ಇರ್ತಾರೆ ಧರ್ಮಸ್ಥಳದಿಂದ, ಅವ್ರಿಗೂ ಅರ್ಥ ಆಗಲಿ ಹೇಳು, ಪರವಾಗಿಲ್ಲ. ಅಮ್ಮ ಒಂದು ಗಾದೆ ಐತೆ, ತಾಯಿಗೆ ಮಗಳು ನೂಲ್ನಂತೆ ಸ್ಯಾರಿ, ಮಗ ಅಂತಾನಲ್ಲ ಯಾರು. ಸ್ಯಾರಿ ಅಲ್ಲ ಅದು, ಸೀರೆ. ನೂಲ್ನಂತೆ ಸ್ಯಾಲಿ, ಸ್ಯಾಲಿ ಅಲ್ಲ, ಸೀರೆ. ಸೀರೆ. ಅರ್ಥ ಆಯ್ತಾ? ಅದು ಗಾದೆ ಮಾತು. ನಾನು ಏನೇ ನನಗೆ ಇದು ಸುಳ್ಳು ಪಳ್ಳೋದು ಹೇಳ್ತಾರೆ, ಅದು ನಂಬಲ್ಲ ನಾನು. ಗಾದೆ ಮಾತನ್ನ ಅನುಭವದಿಂದ ಗಾದೆಗಳು ಮಾಡಿರ್ತಾರೆ, ಅದನ್ನ ಪಕ್ಕಾ ನಂಬ್ತೀನಿ ನಾನು. ಅರ್ಥ ಆಯ್ತಾ? ಗಾದೆಗಳಂದ್ರೆ ತುಂಬಾ ಇಷ್ಟ. ತಾಯಿ ಹೆಂಗೆ ಮಗಳು ನೂಲಿನಂತೆ ಸೀರೆ ಅಂತ ಹೇಳೋದು ಏನಕ್ಕೆ ಅಂದ್ರೆ, ನಾನೇನು ಕಲ್ತಿದ್ದೀನಿ ಅದು ನೀನು ಕಲಿತೀಯ ತಾಯಿಯಾಗಿ ಮಾಡು. ಅಪ್ಪ ಏನು ಮಾಡ್ತಾರೆ ಅದನ್ನ ಮಗ ಕಲಿತಾರೆ. ಅದು ಕಟ್ಟು ಸತ್ಯ. ಅರ್ಥ ಆಯ್ತಾ? ಓಕೆ. ಗಂಡು ಮಕ್ಕಳು ಏನ್ ಮಾಡ್ತಾರೆ, ತಂದೆ ಅನುಸರಿಸ್ತಾರೆ. ಯಾಕಂದ್ರೆ ತಂದೆ ಗಂಡಸು ಏನ್ ಮಾಡ್ತಾರೋ ಅದನ್ನ ಅನುಸರಿಸ್ತಾರೆ. ತಾಯಿ ಮಗಳು, ನಾನು ಹೆಣ್ಣು, ನಮ್ಮಮ್ಮನ ಹೆಣ್ಣು, ನಮ್ಮಮ್ಮ ಏನು ಹೆಣ್ಣು, ನಾನು ಹೆಣ್ಣಾಗಿರೋದಕ್ಕೆ ನಮ್ಮ ತಾಯಿ ಏನ್ ಮಾಡ್ತಾರೆ ಅದನ್ನ ನಾನು ಮಾಡ್ಬೇಕು ಅಂತ ಅನ್ಸರ್ಸಿ. ಯಾಕೆ ಎಕ್ಸಾಂಪಲ್ ಹೇಳ್ತೀನಿ, ನನಗೆ ನಮ್ಮಮ್ಮ ಮಾಡ್ತಿದ್ದು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಭಾರಿ ಪ್ರೀತಿ. ನಾನು ನಿಂತು ಮಾಡ್ತಿರ್ಲಿಲ್ವೋ, ಬಟ್ ಎದ್ದಿರ್ತಿದ್ದೆ. ಅಂದರೆ ರಾತ್ರಿ ಎಲ್ಲ ಅಲ್ಲೇ ದೇವರು ರೆಡಿ ಮಾಡೋ ಹಂಗೆ ತೂಗಿಡ್ಸ್ಕೊಂಡು ಮಲ್ಕೊಂಬಿಡ್ತಾ ಇದೆ, ಅದು ಬೇರೆ ವಿಷಯ. ಬಟ್ ಅದು ನಮ್ಮಮ್ಮ ಸೆಲೆಬ್ರೇಟ್ ಮಾಡೋದಷ್ಟು ಎಂತೂಸಾಗಿ ಇವಾಗ ನನ್ನಲ್ಲಿ ಆ ಫೈಯರ್ ಇದೆ. ನಾನು ಮಾಡಲೇಬೇಕು, ನಮ್ಮನೆ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಲೇಬೇಕು, ಡೆಕೋರೇಷನ್ ಮಾಡಬೇಕು, ಅವೆಲ್ಲ ಒಂಥರ ಎಲ್ಲನೂ. ಈಗ ಹಬ್ಬ ಸೆಲೆಬ್ರೇಟ್ ಮಾಡೋದು ಅವೆಲ್ಲನೂ ನನಗೆ ಗೊತ್ತು, ನಾಲೆಡ್ಜ್ ನಮ್ಮಮ್ಮನಿಂದನೇ ಬಂದಿರೋದು. ಅದಕ್ಕೆ ಥ್ಯಾಂಕ್ಸ್ ಪ್ರಭಾವತಿ. ಅದೇನು ಮಮ್ಮಿ ಇನ್ನೇನೋ ಹೊಡಿತೀಯ ಅನ್ನೋ ಥರ ನೋಡ್ತೀಯಲ್ಲ ಮಮ್ಮಿ, ಎಲ್ಲಿ ಹ್ಞೂ ಅನ್ನೋ. ಗೈಸ್ ಅವಾಗ ಹಿಂಗಂದರೆ ನಾನು ಸತ್ತೇ ಹೋಗ್ಬಿಟ್ಟಿರ್ತಿದ್ದೆ ಗೈಸ್, ನಡಗಿ ಹಿಂಗಂದರೆ ಐತೆ ನಿನಗೆ. ಆಮೇಲೆ ನೆಂಟ್ರೆಲ್ಲ ಹೋಗ್ಲಿ, ನೀನ್ ಸಾಕು ಮಗಳನ್ನ. ಅಮ್ಮ ಬರೀ ಇದೇ ಹೇಳ್ಬೇಡ ಅಮ್ಮ, ನನ್ನಂಗ್ ಸಾಕು ಮಗಳನ್ನ. ಜನರೇಷನ್ ಟು ಜನರೇಷನ್ ಪಾಸಿಟಿವ್ ಆಗಿ ಹಂಗೆ ಹೇಳ್ತಾ ಇಲ್ಲ ಮಮ್ಮಿ. ಎಲ್ಲಾ ತಾಯಂದಿರು ಮಗಳು ಚೆನ್ನಾಗಿರ್ಲಿ, ನಮ್ಗೆ ಒಳ್ಳೆ ಬುದ್ಧಿ ಕಲೀಲಿ ಅಂತಾನೆ ಇರುತ್ತೆ. ಅವ್ರು ಹೆಂಗೆ ಕಲಿತಾರೋ ಏನೇನ್ ಮಾಡ್ತಾರೋ ಯಾರಿಗ್ ಗೊತ್ತು. ಆಮೇಲೆ ಎಲ್ಲಾ ತಾಯಿ ಒಳ್ಳೇದೇ ಕಲ್ಸೋದು, ನಾನು ಒಳ್ಳೇದೇ ಕಲಿಸ್ತೀನಿ. ಅವ್ರ ಟ್ರ್ಯಾಕ್ಗೆ ನಂತರ ಆಗಿ ಬರೋದಿಕ್ಕೆ ಫಿಲ್ಟ್ರು ಡೇಟ್ ಟೈಮ್ ಆಗುತ್ತೆ. ನೀನ್ ಏನು ಮಾಡ್ತೀಯ, ನಿನ್ನ ಮಗಳು ಅದನ್ನೇ ಮಾಡ್ತಾಳೆ ಮೌಲ್ಯ, ಅಷ್ಟೇ ಸತ್ಯ. ಹಂಗಾರೆ ನಾನು ಏನೇ ತಪ್ಪು ಕೆಲಸ ನಾನು ತಪ್ಪು ಕೆಲಸ ಮಾಡಿರೋದಕ್ಕೆಲ್ಲ ನೀನೇ ಹೊಣೆ, ಹೌದಾ ಇಲ್ವಾ? ಇವಾಗ ಹೇಳಿದ ಅದೇನೆ. ಪುಟ್ಟಿ ನಾನು ಅದನ್ನೇ ನೀ ಹೇಳಿದ್ನೇ ಅಲ್ಲ ಪುಟ್ಟಿ, ನಾನು ಕೇಳ್ದೆ. ಮತ್ತೆ ನೀನ್ ಅದನ್ನೇ ಹೇಳಿದ್ದು ಕಣವ್ವ ಪ್ರಭವ್ವ. ನಾನೇನಂದೆ ಅಂದರೆ, ಇವಾಗ ನಾನು ಕಲಿಸ್ತೀನಿ, ಅವಳು ಈ ಜನ್ರೇಷನ್ ಅವಳೆಲ್ಲ ಕಲಿತು ಕೊನೆಗೆ ನಂತರ ಬರೋದಕ್ಕೆ ಸಮಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಗೈಸ್. ಕರೆಕ್ಟ್ ಅಲ್ವಾ? ನೀವು ಹೇಳಿ, ನಾನು ಹೇಳ್ತಿರೋದು ತಪ್ಪಾ? ಯಾವಾಗೂ ಹಿಂಗೆ ಬೈತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ನೀನು? ಲಾಕ್ ಮಾಡಿದ್ದೀವಿ ಗೈಸ್. ಇದನ್ನು ದಿನ ಅಲ್ಲ, ಒಂದು ಹಾಫ್ ಆನ್ ಅವರ್ಗೆ ಒಂದು 100 ಸಲ. ಆ ಮೊಟ್ಟೆ ಬೇರೆ ಹಂಗೆ ಇಟ್ಟಿದ್ಯಾ, ಜಾರ್ ಬಿಡುತ್ತೆ ಅಮ್ಮ. ನಾವು ಅಮ್ಮ ಅವ್ನು ಕೇಳಿದ ತಕ್ಷಣ ತೆಗಿಬೇಡ, ಸುಮ್ಮನಿರಮ್ಮ. ನಾವು ನೋ ಬೇಬಿ, ಕೈ ಹಿಡ್ಕೊಂಬಂದವ್ ನೋಡಿ ತಕ್ಕೊಡು ಅಂತ. ಹಂಗೆ ಮಾಡಬಾರ್ದು ಮಮ್ಮಿ, ಸುಮ್ಮನಿರು. ಅವನೇ ಮರ್ತೋಗ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ. ತೆಗೆದು ಕರೆಂಟ್ ಏನಾಗುತ್ತೆ? ಎದುರ್ಕೊಬಿಡ್ತು ಮಗ. ಹಾಯ್. ಓ ಅಲ್ಲೆಲ್ಲ ಬರ್ತೀರ ನೀವು? ಅಲ್ಲೆಲ್ಲ ಬರ್ತೀರ? ಓಹೋ, ಕೈಯಲ್ಲೇ ಒರೆಸ್ತಿದ್ದೀರಾ? ಕೈಯಲ್ಲೇ ಕಲರ್ ಆಗ್ತದೆ. ಸಮಯ ಯಾವಾಗ?
9:30. ಅಣ್ಣ ಭೂಮಿ ಅಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮೆಸೇಜ್ ಮಾಡಿದ್ರು, ಕಮೆಂಟ್ ಮಾಡಿದ್ರು. ನಾನು ಸರ್ಕಲ್ ಮಾಡೋದಕ್ಕೆ ಟೀ ಶರ್ಟ್ ಇವಾಗೂ ಪೇಚಾಡ್ತಾ ಇದೆ. ಕಮೆಂಟ್ ಓದಿ ಐ ಫೆಲ್ಟ್ ವಾವ್ ಅಂತ. ಪ್ಲೇನ್ ಟೀ ಶರ್ಟ್ ತೊಗೊಂಡು ನೀವೇ ಸರ್ಕಲ್ ಮಾಡಿ ಪೇಂಟ್ ಮಾಡ್ಬೋದಲ್ಲ ಅಂದರು. ಕರೆಕ್ಟ್ ಅಲ್ವಾ? ಸೊ ನಾನು ಅದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ, ನಾಳೆ ತೋರಿಸ್ತೀನಿ. ಯಾಕಂದರೆ ಅದಕ್ಕೆ ಪೇಂಟ್ ತೊಗೊಳ್ಬೇಕು. ಪ್ರತೀಕ್ಗೆ ಅದೆಲ್ಲ ಗೊತ್ತು. ಸೊ ಅವ್ರು ಪೇಂಟಿಂಗ್ ಎಲ್ಲ ಮಾಡ್ತಿದ್ರಲ್ವ ಅವಾಗ. ಸೊ ಅವ್ರನ್ನ ಕೇಳಿಬಿಟ್ಟು ಪಾಪ ಆನ್ಸು ಬಾಯ್ಲಿ ಸ್ಲೋ ಆಗಿ ಶಿಟ್ ಏನು ಕವ ಅವೆಲ್ಲ ಬಾಯಿಗೆ ಹಾಕತ್ತೀಯಾ? ಈಗ ಪ್ರತೀಕ್ಗೆ ಒಂದು ಈಸಿ ಆಗಿರೋ ಒಂದು ಡಿಶ್ ಮಾಡ್ತಾ ಇದ್ದೀನಿ. ದಾಲ್ ಥರ ಒಂದು ಕಂಫರ್ಟ್ ಫುಡ್, ಸ್ವಲ್ಪ ಹೊಟ್ಟೆಗೆ ಕಂಫರ್ಟಬಲ್ ಆಗಿರಲಿ ಅಂತ. ಸೊ ಇವತ್ತು ಆಂಟಿ ಬಂದಿಲ್ಲ ಅಲ್ವಾ, ಎಲ್ಲ ನಮ್ಮದೇ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ನಾವು ಊಟ ಮಾಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿ ಯು ಆಲ್ ಅಗೇನ್ ಇನ್ ದ ಟುಮಾರೋಸ್ ವಿಡಿಯೋ. ಬಾಯ್.